ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಏನಪ್ಪ ಅಂದರೆ ತುಂಬ ಜನರು ಏನಂದರೆ ಅಣ್ಣ ನನಗೆ ಟಾಪ್ ಬೇಸ್ ನರ್ಸಿಂಗ್ ಕಾಲೇಜ್ ಬೇಕು ಅಂತ ಭಾಳ ಜನ ಕೇಳಿದರು. ಸೊ ಇವತ್ತು ಆ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ, ಅದೆಲ್ಲ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಟೈಮ್ ಯಾರನ್ನ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ಅವರಿಗೂ ಹೆಲ್ಪ್ ಆಗುತ್ತಾ. ಸೊ ಇವಾಗ ಏನಪ್ಪ ಅಂದರೆ ಫಸ್ಟ್ ಏನು ಹೇಳ್ತೀನಿ ಅಂದರೆ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟು ಒಂದು 2-3 ದಿನ ಆಯಿತು. ಸೊ ಅದು ಇನ್ನೂ ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ. ಅದು ಇನ್ನೊಂದ್ಸಲ ಹೇಳ್ಕೊಡ್ತೀನಿ ಹ್ಯಾಂಗೆ ಡೌನ್ಲೋಡ್ ಮಾಡ್ಕೋಬೇಕಂತ. ಫಸ್ಟು ನಿಮಗೆ ನಾನು ಮುಂಚೆನೇ ಹೇಳಿದ್ದೀನಿ, ಏನೇ ಅಪ್ಡೇಟ್ ಬಂದರೂ ಕೆದಲ್ಲಿ ಬರುತ್ತೆ ಅಂತ. ಸೊ ಫಸ್ಟ್ ನೀವು ಕೆ ಅಂತ ಸರ್ಚ್ ಮಾಡಿ ಗೂಗಲಲ್ಲಿ. ಸರ್ಚ್ ಮಾಡಿದ ಮೇಲೆ ಈ ಥರ ಪೇಜ್ ಕಾಣಿಸುತ್ತೆ. ಕಾಣಿಸಿದ ಮೇಲೆ ನಿಮಗೆ 3 ಲೈನ್ಸ್ ಕಾಣಿಸ್ತಾವೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ ಪ್ರವೇಶದ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪ ಅಂದರೆ UGCET 2024 ಅಂತ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ ಮೇಲೆ ಇದು ನಿನ್ನೆ ಫಸ್ಟ್ ಅಪ್ಡೇಟ್ ಬಿಟ್ಟಿರೋದು ಏನಪ್ಪ ಅಂದರೆ UGCET 2024 ಇಂಜಿನಿಯರಿಂಗ್ ಶುಲ್ಕ ರಚನೆ ಅಂದರೆ ಫೀಸ್ ಸ್ಟ್ರಕ್ಚರ್ ಬಿಟ್ಟಿದ್ರು, ನಿನ್ನೆ ಬೆಳಗ್ಗೆ ಬಿಟ್ಟಿದ್ರು ಇದು. ಸೊ ಅಲ್ಲಿ ಎರಡನೇ ಆಪ್ಷನ್ ಕಾಣಿಸ್ತದೆ ನೋಡು, UGCET 2024 ಪರಿಶೀಲನೆ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ಇದೆ. ನಿಮ್ಮದು ವೆರಿಫಿಕೇಷನ್ ಸ್ಲಿಪ್ ಲಿಂಕು ಇನ್ನೂ ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಈ ಥರ ಬರ್ತದೆ. ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ನಿಮ್ಮ ನೇಮು ಮತ್ತು ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ಕ್ಯಾಪ್ಚಾ ಕರೆಕ್ಟಾಗಿ ಹಾಕಿದರೆ ಎಲ್ಲ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗಿಬಿಡ್ತದೆ. ಸೊ ಇವಾಗ ಏನಪ್ಪ ಅಂದರೆ ನಾನು ಟಾಪ್ ಬೇಸ್ ನರ್ಸಿಂಗ್ ಕಾಲೇಜ್ ಹೇಳ್ಕೊಡ್ತೀನಿ. ಫಸ್ಟು ಯಾವುದು ಅಂದರೆ ನೀವು ಇವಾಗ ಏನು ಮಾಡಬೇಕಂದ್ರೆ ಒಂದು ಪೇಜು ಒಂದು ಪೆನ್ ತೊಗೊಳ್ಳಿ. ಕರೆಕ್ಟಾಗಿ ನಾನು ಹ್ಯಾಂಗೆ ಹೇಳ್ಕೊತೀನಿ ಹಂಗೆ ನೀವು ಒಂದು ಪೇಜಲ್ಲಿ ಲಿಸ್ಟ್ ಮಾಡ್ಕೊಂಬಿಡ್ರಿ, ನಿಮಗೆ ಈಸಿ ಆಗ್ತದೆ. ಸೊ ಫಸ್ಟ್ ಕಾಲೇಜ್ ಯಾವುದಪ್ಪ ಅಂದರೆ ಕಿಡ್ವಾಯ್ ಮೆಮೋರಿಯಲ್ ಕಾಲೇಜ್ ಆಫ್ ನರ್ಸಿಂಗು, ಇದು ಬೆಂಗಳೂರಲ್ಲಿ ಇರೋದು. ಎರಡನೇ ಕಾಲೇಜ್ ಯಾವುದಪ್ಪ ಅಂದರೆ SDS TRC ಆ್ಯಂಡ್ RGICD ಕಾಲೇಜ್ ಆಫ್ ನರ್ಸಿಂಗ್, ಇದು ಕೂಡ ಬೆಂಗಳೂರಲ್ಲೇ ಇರೋದು. ಮೂರನೇದು ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಕಾಲೇಜ್ ಆಫ್ ನರ್ಸಿಂಗ್, ಇದು ಕೂಡ ಬೆಂಗಳೂರಲ್ಲಿ, ಇದು ಗೌರ್ಮೆಂಟ್ ಕಾಲೇಜು, ಇದು ಲಾಸ್ಟ್ ಇಯರ್ ಹೊಸ ಕಾಲೇಜ್ ಆಗಿರೋದು. ಮತ್ತು ಫೋರ್ತ್ ಒನ್ ಯಾವುದಪ್ಪ ಅಂದರೆ ಸಂಜಯ್ ಗಾಂಧಿ ಆಕ್ಸಿಡೆಂಟಲ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್, ಇದು ಕೂಡ ಬೆಂಗಳೂರಲ್ಲೇ ಇರೋದು. ಫಿಫ್ತ್ ಒನ್ MS ರಾಮಯ್ಯ ಕಾಲೇಜ್ ಆಫ್ ನರ್ಸಿಂಗ್, ಇದು ಕೂಡ ಬೆಂಗಳೂರಲ್ಲಿ ಇರೋದು. ಸಿಕ್ಸ್ತ್ ಒನ್ AECS ಮಾರುತಿ ಕಾಲೇಜ್ ಆಫ್ ನರ್ಸಿಂಗ್, ಇದು ಕೂಡ ಬೆಂಗಳೂರಲ್ಲಿ ಇರೋದು. ಸೆವೆಂತ್ ಒನ್ ದಯಾನಂದ ಸಾಗರ ಕಾಲೇಜ್ ನರ್ಸಿಂಗ್, ಇದು ಕೂಡ ಬೆಂಗಳೂರಲ್ಲಿ ಇರೋದು. ಏಡ್ತು ಪ್ರೆಸಿಡೆನ್ಸಿ ಕಾಲೇಜ್ ಆಫ್ ನರ್ಸಿಂಗು, ಇದು ಕೂಡ ಬೆಂಗಳೂರಲ್ಲಿ ಇರೋದು. ನೈನ್ತ್ ಒನ್ ಈ ಕಾಲೇಜ್ ಭಾಳ ಇಂಪಾರ್ಟೆಂಟು, ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ವಿಕ್ಟೋರಿಯಾ ಹಾಸ್ಪಿಟಲ್ಲು. ಈ ಕಾಲೇಜಲ್ಲಿ ಸ್ಟಡಿ ಆಗಲಿ ನಿಮ್ಮ ಹಾಸ್ಪಿಟಲ್ ಆಗಲಿ ಇದು ಗೌರ್ಮೆಂಟ್ ಕಾಲೇಜು. ಬಟ್ ಟಾಪ್ ಕಾಲೇಜಲ್ಲಿ ಫಸ್ಟ್ ಒನ್ ರ್ಯಾಂಕಲ್ಲಿ ಇರೋದಂದರೆ ಇದು 1 ನಂಬರ್ ಕಾಲೇಜು. ನನ್ನ ಪ್ರಕಾರ ಹೇಳಬೇಕಂದ್ರೆ, ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಮಸ್ತ್ ಕಾಲೇಜ್ ಇದು. ಎಲ್ಲ ಥರ ನಿಮ್ಮ ಟೀಚಿಂಗ್ ಸ್ಪೆಷಲಿಟಿ ಐತಿ, ಹಾಸ್ಪಿಟಲ್ ಸ್ಪೆಷಲಿಟಿ ಎಲ್ಲ ಥರ ಇಲ್ಲಿ ಐತೆ. ಮತ್ತು ನೆಕ್ಸ್ಟ್ ಕಾಲೇಜು ಟೆಂತ್ ಒನ್ ಯಾವುದಪ್ಪ ಅಂದರೆ ಸಪ್ತಗಿರಿ ಕಾಲೇಜ್ ಆಫ್ ನರ್ಸಿಂಗ್, ಇದು ಕೂಡ ಫೇಮಸ್ ಕಾಲೇಜು. 11th ಒನ್ ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ನರ್ಸಿಂಗ್, ಇದು ಕೂಡ ಬೆಂಗಳೂರಲ್ಲೇ ಇರೋದು. 12th ಒನ್ ESIC ಹಾಸ್ಪಿಟಲ್ ಕಾಲೇಜ್ ಆಫ್ ನರ್ಸಿಂಗ್, ಇದು ಕೂಡ ಬೆಂಗಳೂರಲ್ಲೇ ಇರೋದು. ದಿ ಆಕ್ಸ್ಫರ್ಡ್ ಕಾಲೇಜ್ ಆಫ್ ನರ್ಸಿಂಗ್, ಇದು ಕೂಡ ಬೆಂಗಳೂರಲ್ಲೇ ಇರೋದು. ನೆಕ್ಸ್ಟ್ 14th ನಿಮ್ಸ್ ಕಾಲೇಜ್ ಆಫ್ ನರ್ಸಿಂಗ್ ಬಳ್ಳಾರಿ, ಇದನ್ನು ಕಾಲೇಜ್ ಚೆನ್ನಾಗೈತೆ. ಮತ್ತು 15th ಕಿಮ್ಸ್ ಕಾಲೇಜ್ ಆಫ್ ನರ್ಸಿಂಗ್ ಹುಬ್ಳಿ, ಇದು ಕಾಲೇಜ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ, ಇದನ್ನು ಕೂಡ ಫೇಮಸ್ ಐತೆ. ಮತ್ತು 16th ಕಾಲೇಜ್ ಯಾವುದಪ್ಪ ಅಂದರೆ BLD ಕಾಲೇಜ್ ಆಫ್ ನರ್ಸಿಂಗ್ ಬಿಜಾಪುರ, ಇದು ಕೂಡ ಒಂಥರ ಫೇಮಸ್ ಕಾಲೇಜು. ಇಲ್ಲಿ ನಿಮಗೆ ಎಲ್ಲ ಥರ ಟೀಚಿಂಗು, ಹಾಸ್ಟೆಲ್ ಸ್ಪೆಷಲಿಟಿ ಆಗಲಿ ಮತ್ತು ಹಾಸ್ಪಿಟಲು ಎಲ್ಲ ಥರ ಇಲ್ಲಿನೂ ಸಿಗ್ತದೆ. ಮತ್ತು 17 ಯಾವುದಪ್ಪ ಅಂದರೆ KLE ಕಾಲೇಜ್ ಆಫ್ ನರ್ಸಿಂಗ್ ಹುಬ್ಳಿ, ಇದನ್ನು ಚಲೋ ಐತೆ. ಮತ್ತು 18th ಕಾಲೇಜ್ ಯಾವುದಪ್ಪ ಅಂದರೆ ಸೇಮ್ ಬ್ರ್ಯಾಂಚು, ನಾನು ಆಗಲೇ ಹೇಳಿದೆಲ್ಲ ಬಿಜಾಪುರದು BLD ಅಂತ, ಇದನ್ನು ಸೇಮ್ ಅಂದರೆ ಚೇರ್ಮನ್ ಎಲ್ಲ ಸೇಮೇ ಅದರ. ಸೊ ಒಂದೇ ಬ್ರಾಂಚ್ ಇದು, ಬಟ್ ಡಿಸ್ಟಿಕ್ ಬೇರೆ ಬೇರೆ, ಅದು ಬಾಗಲಕೋಟೆ ಇದೆ ಬಿಜಾಪುರ ಅಷ್ಟೇ. 19th ಒಂದು ಯಾವುದಪ್ಪ ಅಂದರೆ ವೈದ್ಯ ಕಾಲೇಜ್ ಆಫ್ ನರ್ಸಿಂಗ್ ಬೆಂಗಳೂರು, ಇದನ್ನು ಕೂಡ ಟಾಪ್ ಕಾಲೇಜು. 20th ಒಂದು ಯಾವುದಪ್ಪ ಅಂದರೆ ದಿ ಆಕ್ಸ್ಫರ್ಡ್ ಕಾಲೇಜ್ ಆಫ್ ನರ್ಸಿಂಗ್, ಇದು ಕಾಲೇಜ್ ರಿಪೀಟ್ ಆಗಿರ್ಬೋದು ಅನ್ಕೋತೀನಿ. ಸೊ ಸಾರಿ ಇದಕ್ಕೆ. ಮತ್ತು ಏನಪ್ಪ ಅಂದರೆ ನಾನು ಬೇರೆ ಕೋರ್ಸ್ದು ಕೂಡ ಟಾಪ್ ಕಾಲೇಜ್ ಲಿಸ್ಟ್ ತೊಗೊಂಡು ಬರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅದೇ ಥರ ಟೇಕ್ ಕೇರ್.